Doctor, one simple daily habit ಹ್ಮ್ that you personally follow for ಹ್ಮ್ good gut health. I don't eat junk. I don't eat outside. When I go with family, I eat only vegetables. I eat only salads. I never, So never, fit you are. never, never eat outside at all. No, no way. ಹೋದ್ರು ಬರೀ ತಿಂದ್ರು ಮ್ಹೂ. ಬರೀ ವೆಜಿಟೇಬಲ್ಸ್ ಅಷ್ಟೇ. ಅದೇನನ್ನೋ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾರೆ ಮೇಡಮ್, ಅಲ್ಲಿ ನಮಗೆ ಡಿಶೇ ಇರಲ್ಲ. ಹೋಗಿ ಏನೋ ಕೊಡ್ರಪ್ಪ ಅಂದರೆ ಇಲ್ಲ ಸರ್ ಅಂತಾರೆ. ಆಮೇಲೆ ಹೊಸ್ದಾಗೇನೋ ಕಲ್ತೇನೆ ಅನ್ನೋದು ಎಂಥದ್ದು ಮೇಡಮ್, ಚಿಕ್ಕ ಚಿಕ್ಕ ಬೀನ್ಸ್ ಬರುತ್ತೆ. ಎಡಮಾಮೆ. ಎಡಮಾಮೆ ಹಾಂ, ನೋಡಿ ನಮ್ಗೆ ಎಷ್ಟು ಹೇಳೋಕ್ಕೋ ಗೊತ್ತಿಲ್ಲ ನಮಗೆಲ್ಲ, ಹಳ್ಳಿ ಜನ ಮೇಡಮ್. ಸೊ ಎಡಮಾಮೆ ತಿಂತೀವಿ ಮೇಡಮ್ ಅಷ್ಟೇ ಹೋದಾಗ. ಜಾಪನೀಸ್ ಇದದು ಹಾಂ, ಅಂದ್ರೆ ಎಡಮಾಮೆ ಬರೀ ತಿಂತೀವಿ, ಅದು ಚೆನ್ನಾಗಿರುತ್ತೆ ಬೀನ್ಸು. ಈ ನಮ್ಮ ಸಂಕ್ರಾಂತಿಯಲ್ಲಿ ಅವರೆಕಾಯಿನ ನಾವು ಬೇಯಿಸ್ಬಿಟ್ಟು ತಿಂತೀವಲ್ಲ, ಬೇಯಿಸ್ಕೊಂಡು ಆ ತಿಂತೀವಲ್ಲ. ಥರದ ಎಡಮಾವೆ. ಸಂಕ್ರಾಂತಿ ಬರ್ತಾ ಇದ್ದೀನೇನೋ. ಸೊ ನಾವು ತಿನ್ಬೇಕಾಗಿರೋ ಊಟ ಎಷ್ಟೋ ರೆಸ್ಟೋರೆಂಟ್ಸಲ್ಲಿ ಬೆಂಗಳೂರು ಸಿಗಲ್ಲ ಮೇಡಮ್, ಸಿಗಲ್ಲ. So you're saying this is what you should ಐ follow. ಫಾಲೋ ವೆರಿ and- ನೀಟ್ ಹೆಲ್ದಿ ಹೋಮ್ ಮೇಡ್ ಫುಡ್. ಮುದ್ದೆ, ಸೊಪ್ಪು, ಹಣ್ಣು, ತರಕಾರಿ, ಮೊಟ್ಟೆ. ಮತ್ತೆ ಆ ಅರ್ಜನ್ ಹೆಂಗ್ ರೆಸಿಸ್ಟ್ ಮಾಡ್ತೀರಾ? ಯಾ ಕೇಕು, ಆ ಪಿಜ್ಜಾ, ಬರ್ಗರು, ಆ ಸ್ವೀಟ್ಸು, ಆ 24 ಕುನಾಫಾ, ಮುನಾಫಾ, ಗಿನಾಫಾ. ಕ್ರೇವಿಂಗ್ ಇದೆಯಲ್ಲ, ವೆನ್ ಯು ವಿನ್ ಕ್ರೇವಿಂಗ್ನ ಗೆದ್ದಾಗಲೇ ನಾವು ಸಾಧನೆ ಮಾಡೋಕ್ಕಾಗೋದು. ವಿರಾಟ್ ಕೊಹ್ಲಿ ಹೇಳ್ತಾರೆ, ದ ಬೆಸ್ಟ್ ಎಂಡ್ಯೂರೆನ್ಸ್ ಇಸ್ ವಾಟ್? ಡೋಂಟ್ ಈಟ್ ವಾಟ್ ಯು ಲವ್, ಈಟ್ ವಾಟ್ ಯುವರ್ ಬಾಡಿ ನೀಡ್ಸ್ ಅಂತ. ಅಂದ್ರೆ ಟ್ರೀಟ್ ಫುಡ್ ಲೈಕ್ ಫ್ಯೂಯಲ್ ಅಂತ ನಮ್ಗೆ ಗೊತ್ತಿದೆ, ಆದ್ರೂ ಫುಡ್ ಇವತ್ತು ಎಂಟರ್ಟೈನ್ಮೆಂಟ್ ಆಗೋಗ್ಬಿಟ್ಟಿದೆ. ಹಳೆ ಕಾಲದಲ್ಲಿ ಹೇಳ್ತಾ ಇದ್ರು, ನೀನು ಊಟನ ಔಷಧಿ ಥರ ತಿನ್ನು, ಮಾತ್ರೆ ಥರ ತಿನ್ನು, ಇಲ್ಲದೆ ಹೋದರೆ ಮಾತ್ರೆನ ಊಟ ಥರ ತಿನ್ಬೇಕಾಗತ್ತೆ ಅಂತ. ಆ ಪರಿಸ್ಥಿತಿ ಬಂದಿದೆ ಈಗ ಮೇಡಮ್. ಬದುಕಕ್ ತಿನ್ಬೇಕು, ತಿನ್ನಕ್ ಬದುಕಬಾರ್ದು. ಹಾಂ, ಹೇಳ್ತಾರಲ್ಲ, ಅದೆಲ್ಲ ಕಾಮನ್, ನಾವು ಆಗ್ಲಿಂದ ಬಂದಿದೆಯಲ್ಲ ಹಾಗೆ. ಇವತ್ತದು ಹಂಗೆ ಆಗೋಗ್ಬಿಟ್ಟಿದೆ. ಹೌದು ಅಂದ್ರೆ ಹೌದು ಹೌದು ವಿ ಶುಡ್ ಪಾಸ್ ಅಂಡ್ ರಿಫ್ಲೆಕ್ಟ್. ಹೌದು. ನಾನು ಹೆಂಗ್ ತಿಂತಾ ಇದ್ದೀನಿ ಗುರು ಅಂತ. ಆಮೇಲೆ ನನ್ನ ಫ್ರೆಂಡ್ ಬರ್ತಾನೊಬ್ಬ, ನನ್ನ ತುಂಬ ಕ್ಲೋಸ್ ಫ್ರೆಂಡ್ಸ್ ನಾವೆಲ್ಲ. ಸೊ ಬಂದ್ಬಿಟ್ಟು ರಾತ್ರಿ ಬಂದ್ಬಿಟ್ಟು ಏನಾರ ತಿನ್ಬೇಕಪ್ಪ ಅಂತ ಹೇಳ್ತಾರೆ. ಸೊ ಕಿಚನ್ಗೆ ಹೋಗ್ತಾನೆ, ಅವನೇ ಎಲ್ಲ ಎತ್ಕೊಂಬರ್ತಾನೆ. ನಾನು ಪಕ್ಕದಲ್ಲೇ ಕೂತಿರ್ತೀನಿ, ತಿನ್ನಲ್ಲ ನಾನು. ನಿಂಗೇನು ಟೆಂಪ್ಟೇ ಆಗಲ್ವಾ ಅಂತಾನೆ. ಅದನ್ನು ಗೆದ್ದಿದ್ದೀನಪ್ಪ ನಾನು. ದಟ್ಸ್ ವಾಟ್ ಇಸ್ ಇಂಪಾರ್ಟೆಂಟ್. ಗೆದ್ದೆ ಪ್ರಾಕ್ಟೀಸ್ ಮಾಡಿ ಇವಾಗ ನೀವು ಎಕ್ಸೆಲ್ ಆಗಬೇಕಾದ್ರೆ ಪ್ರಾಕ್ಟೀಸ್ ಮಾಡೋಗ್ತಾನೆ. ಮುಂದೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ ನೀವು. ಐ ಡೋಂಟ್ ಈಟ್. 40-45 ಡೇಸ್ 40-45 ಡೇಸ್ ಕೆಲವು 45 ಡೇಸು, ಕೆಲವು 60 ಡೇಸು, ಕೆಲವು 240 ಡೇಸು. ಇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ಸ್ ಮೈಂಡ್ ಸೆಟ್. ಕೆಲವರು ಒಂದೇ ದಿನಕ್ಕೆ ಗೆಲ್ತಾರೆ. ದೇರ್ ಆರ್ ಪೀಪಲ್, ಇಫ್ ಇಟ್ ವಿಲ್ ಕ್ವಿಟ್ ಸ್ಮೋಕಿಂಗ್, ಸರ್ ಬಿಟ್ಬಿಡೆ ಸರ್ ಇವತ್ತು ಅಂತ. ಇಫ್ ಇಟ್ ವಿಲ್ ಕ್ವಿಟ್ ಆಲ್ಕೋಹಾಲ್, ಸರ್ ಬಿಟ್ಬಿಡ. ನಿಂಗೆ ಕೆಲವರು ಸರ್ ಆಗಲ್ಲ ಸರ್, ಏನು ಸರ್ ಮಾಡೋ. ಸೊ ದಿ ಟೇಕ್ ಹೆಲ್ಪ್ ಫಾರ್ ಡಿ ಅಡಿಕ್ಷನ್. ಇಲ್ಲಿ ವಾಟ್ ಟಿಪ್ಸ್ ವುಡ್ ಯು ಲೈಕ್ ಟು ಗಿವ್ ಇಮಿಡಿಯೇಟ್ ಆಗಿ ಹಾಂ, ಕ್ರೇವಿಂಗ್ಸ್ ಕಟ್ ಮಾಡ್ಕೊಳ್ಳೋಕೆ? ಒಬ್ಬೊಬ್ರಿಗೆ ಒಂದೊಂದು ಅರ್ಥ ಆಗುತ್ತೆ, ಬಟ್ ಸ್ಟಿಲ್ ಫ್ಯೂ. ಮೇಡಮ್, ನಾನು ಕೊಡೋ ಟಿಪ್ ಎಲ್ರಿಗೂ, ದರ್ ಇಸ್ ಎ ಬಿಗ್ ಸಿಂಗರ್ ಇನ್ ಇಂಡಿಯಾ. ಸೊ ಯಸ್ ಮೀ, ನೀವು ಹೇಗೆ ಈ ಥರ ಫಿಟ್ ಆಗಿದ್ದೀರಾ ಅಂತ. ಯಾರು ಸಿಂಗರ್ ಕೇಳ್ಬೋದಾ? ನಾನು ಹೇಳಲ್ಲ. ನಿಮ್ಮ ಪೇಷಂಟಾ? ಪೇಷಂಟ್ ಅಲ್ಲ, ಫ್ರೆಂಡ್. ಓಕೆ. ಸರಿ. ಸೊ ನಾನು ಕೇಳಿದೆ, ನಿಮಗೆ ಹೆಣ್ಣು ಮಗಳಿದ್ದಾಳ ಅಂತ. ಐ ಟೋಲ್ಡ್, ಈ ಸೆಡ್ ಎಸ್. ವೆನ್ ಯು ವಾಕ್ ಫಾರ್ ಯುವರ್ ಡಾಟರ್. ವೆನ್ ಯು ಡೂ ಫಿಟ್ನೆಸ್ ಫಾರ್ ಯುವರ್ ಡಾಟರ್. ವೆನ್ ಯು ಡೂ fitness, live for your daughter. You live to see your daughter's kids, your grandchildren. Anda, wow, what a punch on me, man. Anda, my friend, wow. He says, now run for my daughter, I walk for my daughter. Anda. So ನಾನು ಕೊಡೋ ಸಿಂಗಲ್ ಟಿಪ್ ಏನಂತ ಹೇಳಿದ್ರೆ, ಯಾರೇ ಆಲ್ಕೋಹಾಲಿಕ್ ಆಗಲಿ, ಸ್ಮೋಕಿಂಗ್ ಆಗಲಿ, ಕೆಟ್ಟ ಹ್ಯಾಬಿಟ್ಸ್ ಆಗಲಿ, as a father who comes to me, man, think of your children. Just not daughter, think of your son, think of your children. ಅಂತ ಕೂಡಲೇ ಮೇಡಮ್, ನಾನು ಎಷ್ಟೋ ಜನ ನೋಡಿದ್ದೀನಿ, ತಂದೆದಿರು ಕಣ್ಣಲ್ಲಿ ನೀರು ಹಾಕಿದ್ದಾರೆ, ದಾರಿಗೆ ಬಂದ್ಬಿಡ್ತಾರೆ. ಕಣ್ಣಲ್ಲಿ ನೀರು ಹಾಕಿದ್ರೆ ಮೇಡಮ್, ಸರ್ ನೀವು ಹೇಳಿ ಎಷ್ಟು ಸತ್ಯ ಸರ್. ನಮಗೋಸ್ಕರ ಮಾಡ್ಕೊಂಡಿಲ್ಲ ಅಂದ್ರು ಅದು ಒನ್ಸ್ ದಟ್ ವಿ ಕೇರ್. ದ ರೀಸನ್ ಇಸ್ ವಿ ಹ್ಯಾವ್ ಗಿವನ್ ಬರ್ತ್ ಟು ದೆಮ್. ದೇ ಆರ್ ಹಿಯರ್ ಬಿಕಾಸ್ ಆಫ್ ಹಸ್. ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ನರ್ಚರ್ ದೆಮ್, ಟೇಕ್ ಕೇರ್ ಆಫ್ ದೆಮ್. ವೆನ್ ವಿ ಫೇಲ್ ಇನ್ ದಟ್ ಆದರೆ ವಿ ಫೇಲ್ ಆಸ್ ಎ ಫಾದರ್. ಸೊ ಒನ್ ಟಿಪ್ ಇಸ್, ಥಿಂಕ್ ಆಫ್ ಯುವರ್ ಚಿಲ್ಡ್ರನ್, ಕೀಪ್ ಮೂವಿಂಗ್ ಫಾರ್ವರ್ಡ್ ಇನ್ ಲೈಫ್ ಅಂತ. ಲೆಟ್ಸ್ ಸೇ ಸಂಬಡಿ ಮಕ್ಕಳಿಲ್ಲ, ಅವರು ಏನು ಮಾಡಬೇಕು? ಸಂಬಡಿಗೆ ಮಕ್ಕಳಿಲ್ಲ, ಅವನೇನು ಮಾಡಬೇಕು ಅನ್ನೋದು ಭಾಳ ದೊಡ್ಡ ಪ್ರಶ್ನೆ. ಇದು ನಾನು ಯೋಚನೆನೇ ಮಾಡಿಲ್ಲ ಮೇಡಮ್. ಸೊ ಇದು ಕಣ್ಣು ತೆರೆಸಿದ ಹೆಣ್ಣು ಅಂತಾರಲ್ಲ ಹಂಗೆ. ಸೊ ಮಕ್ಕಳಿಲ್ಲ, ಅವ್ರು ಇನ್ನೆಷ್ಟು ಮಾಡಬೇಕು ಅಂದರೆ, ಹೆಂಡ್ತಿನೇ ಮಗು ಥರ ಟ್ರೀಟ್ ಮಾಡಲಿ, ಅಥವಾ ಎನಿಬಡಿ ದಟ್ ಯು ಕೇರ್ ಫಾರ್ ಯು ಕಿತ್ ಆ್ಯಂಡ್ ಕಿನ್ ಟ್ರೀಟ್ ಮಾಡಲಿ. ಸೊ ಅವ್ರಿಗೋಸ್ಕರ. ಸೊ ನಾವು ಆರೋಗ್ಯವಾಗಿರ್ಬೇಕಾಗಿರೋದು, ನಾವು ಜೀವನ ಮಾಡೋಕೆ ನಿಜ ನಮಗೋಸ್ಕರ. ಬಟ್ ನಮ್ಮ ಡಿಪೆಂಡೆಂಟ್ಸ್ ಇರ್ತಾರಲ್ಲ,
ಯು ಶುಡ್ ಟೇಕ್ ಕೇರ್ ಅವ್ರ ಬಗ್ಗೆ ಯೋಚನೆ ಮಾಡಿ ಅಂತ. ಶೋರ್.